ಕುಶಾಲನಗರ ಸಮೀಪದ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದಲಾಪುರದ ಶಿರುವುಳಲು ಗ್ರಾಮದಲ್ಲಿ ಹಲವು ವರ್ಷಗಳ ಹಿಂದೆ ಕೊಡಗು ಜಿಲ್ಲಾ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾಗ್ತಾ ಇದ್ದ ಆರೋಗ್ಯ ಉಪಕೇಂದ್ರದ ಕಟ್ಟಡವೊಂದ ಸ್ಥಳೀಯರಾದ ತಿಮ್ಮಪ್ಪ ಎಂಬ ವ್ಯಕ್ತಿಯು ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗ್ತಾ ಇರುವ ಜಾಗ ತನಗೆ ಸೇರಬೇಕೆಂದು ಕಟ್ಟಡವೊಂದ ಅತಿಕ್ರಮಣ ಮಾಡಿ ಕೂಡಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಕಟ್ಟಡಕ್ಕೆ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಂಪರ್ಕವೊಂದ ಪಡ್ಕೊಂಡಿದ್ರು. ಈ ವಿಚಾರ ಕೂಡಿಗೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ ಹಿನ್ನೆಲೆ ಕಂದಾಯ ಇಲಾಖೆ, ಭೂಮಾಪನ ಇಲಾಖೆಯ ಸಹಯೋಗದೊಂದಿಗೆ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಸರ್ವೆ ಕಾರ್ಯವೊಂದ ನಡೆಸಲಾಯಿತು. ಈ ಸಂದರ್ಭ ಉಪ ತಹಶೀಲ್ದಾರ್ ಮಧುಸೂದನ್, ಕಂದಾಯ ಪರಿವೀಕ್ಷಕ ಸಂತೋಷ್, ಗ್ರಾಮ ಲೆಕ್ಕಿಗ ಗುರುಪ್ರಸಾದ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರೀಶ್, ಸದಸ್ಯರಾದ ಟಿಪಿ ಹಮೀದ್, ಪ್ರಮುಖರಾದ ಬಿಡಿ ಅಣ್ಣಯ್ಯ, ಸುನಿಲ್ ರಾವ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನಮಗೆ ಬೇಕಾಗಿದೆ ಹಾಸ್ಪಿಟಲ್ ಆಯ್ತು ಬಿಡಿ. ನೀವು ಎಲ್ಲಿಗೆ ಹೋಗಿದ್ರಿ? ಪಂಚಾಯತ್ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ. ಹಲೋ, ಹಾಂ ಮದಲಾಪುರ ಶಿರೋಳದ ಗ್ರಾಮದಲ್ಲಿ 14 ವರ್ಷದಿಂದ ಕಟ್ಟಡ ಮೂಲಭೂತ ಲಾಕಿ ಕ್ರೈಪತ್ರ ಸೆಂಟರ್ ಬೇರೆ ತಿಮ್ಮಪ್ಪ ಅಂದ್ರೆ ಒಂದು ಕೇಸ್ ಹಾಕಿಬಿಟ್ಟು ಅದು ಪೆಂಡಿಂಗ್ ಆಗಿತ್ತು ಕೇಸು. ಈಗ 19ರಲ್ಲಿ ಡಿಸ್ಮಿಸ್ ಆಯಿತು ಕೇಸು. 19ರಲ್ಲಿ ಡಿಸ್ಮಿಸ್ ಆದಾಗ ಕೇಸು ಹೀಗಾಗಿ ಆರೋಗ್ಯ ಇಲಾಖೆಯವರು ಸ್ವಲ್ಪ ಇದು ಮಾಡಿಲ್ಲ, ಕೆಲಸ ಪೆಂಡಿಂಗ್ ಆಗಿತ್ತು. ಆಮೇಲೆ ಯಾರೋ ಖಾಸಗಿ ವ್ಯಕ್ತಿಗಳು ಬಂದು ನೋಡಿದಾಗ ಈಗ ಒಂದು 15 ದಿನ ವಾಸ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬರ್ತಾ, ಪಂಚಾಯತಿಗೆ ಬರ್ತಾ ನಾವು ಬಂದು ನೋಡಿದಾಗ ಗೊತ್ತಾಯಿತು. ಆಮೇಲೆ ಬಂದು ಕೇಳಲೂ ಇಲ್ಲ. ಬಂದವ್ರು ಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡಾರೆ. ಅದಕ್ಕಾಗಿ ಎಲ್ಲ ಇಡೀ ಗ್ರಾಮಸ್ಥರು ತುರ್ತು ಸಭೆ ಕರೆದ ಪಂಚಾಯತಿಲಿ ತುರ್ತು ಮೀಟಿಂಗ್ ಕರೆದು ಗ್ರಾಮ ಸಭೆ ಪ್ರಸ್ತಾಪ ಮಾಡಿ ಈಗ ಸರ್ವೆಗೆ ಮಾಡಿದ್ದಾರೆ. ಈಗ ಎಲ್ಲ ಜನಗಳು ಪಾಪ ಕೆಲಸ ಎಲ್ಲ ಬಿಟ್ಟು ಹಾಸ್ಪಿಟ್ಲ್ ಬೇಕು ಅಂತ ಉದ್ದೇಶದವರು ಬಂದಿದ್ದಾರೆ. ಅದಕ್ಕಾಗಿ ನಮ್ಮ ಇಲಾಖೆ ಇದು ಮಾಡಿ ನಮ್ಮ MLA ಮುಖಾಂತರ ಅವನ್ನ ತೆರವು ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ.